ಹಿರಣ್ಯಕಶಿಪು ಅಂತ ಒಬ್ಬ ರಾಜ ಇರ್ತಾನೆ. ಅವನಿಗೆ ದೇವ್ರಂದರೆ ನಂಬಿಕೆನೇ ಇರಲ್ಲ. ನಾನೇ ದೇವ್ರಿಗಿಂತ ದೊಡ್ಡವನು ಅಂತ ಅಂದ್ಕೊಂಡಿರ್ತಾನೆ. ಅವನಿಗೆ ಒಬ್ಬ ಮಗ ಇರ್ತಾನೆ, ಪ್ರಹ್ಲಾದ ಅಂತ. ಅವನು ಚಿಕ್ಕ ವಯಸ್ಸಿನಿಂದ ವಿಷ್ಣುವಿನ ಭಕ್ತ ಆಗಿರ್ತಾನೆ. ಭಕ್ತ ಪ್ರಹ್ಲಾದ ಎಷ್ಟೇ ಶಿಕ್ಷೆ ಕೊಟ್ಟರೂ ವಿಷ್ಣುವೇ ನನ್ನ ದೇವರು ಅಂತ ಪ್ರಾರ್ಥಿಸ್ತಾ ಇರ್ತಾನೆ. ಅವನು ಒಂದು ಸಲ ಆನೆ ಕೈಲಿ ತುಳ್ಸಕ್ಕೆ ಹೋಗ್ತಾನೆ, ಇನ್ನೊಂದು ಸಲ ಆವನ ಕೈಲಿ ಕಚ್ಚಿಸಕ್ಕೆ ಹೋಗ್ತಾನೆ, ಇನ್ನೊಂದು ಸಲ ಕಲ್ಲೆಲ್ಲ ಎತ್ತಾಕ್ತಾನೆ. ಆದ್ರೂ ಅವನು ಸಾಯಲ್ಲ. ಕೊನೆಯಲ್ಲಿ ನಿನ್ನ ದೇವರು ಎಲ್ಲಿದ್ದಾನೆ, ಈ ಕಮ್ಮದಲ್ಲಿದ್ದಾನ ಅಂತ ಕೇಳ್ತಾನೆ. ಭಕ್ತ ಪ್ರಹ್ಲಾದ ಹೇಳ್ತಾನೆ, ದೇವರು ಎಲ್ಲೆಲ್ಲೂ ಇದ್ದಾನೆ, ಅಲ್ಲೂ ಇದ್ದಾನೆ, ಇಲ್ಲೂ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ ಅಂತ ಹೇಳ್ತಾನೆ. ಹಿರಣ್ಯಕಶಿಪು ಕಂಬವನ್ನು ಹೊಡೆದಾಗ ಅದರೊಳಗಡೆಯಿಂದ ನರಸಿಂಹ ಪ್ರತ್ಯಕ್ಷ ಆಗಿ ಹಿರಣ್ಯಕಶಿಪುವನ್ನು ಕೊಂದು ಭಕ್ತ ಪ್ರಹ್ಲಾದನ್ನು ರಕ್ಷಿಸ್ತಾನೆ.